ಕೃಷ್ಣಮೂರ್ತಿ. ನಮಸ್ತೆ, ನನ್ನ ಹೆಸರು ನಾಗು ಕೃಷ್ಣಮೂರ್ತಿ, ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾವಿಲ್ಲಿ ಎಚ್ ನಾಗೇಶಣ್ಣವ್ರ ನಮ್ಮ ಮಾದೇಪುರದ ಅಭ್ಯರ್ಥಿಯಾದ ಎಚ್ ನಾಗೇಶಣ್ಣವ್ರ ಹುಟ್ಟುಹಬ್ಬಕ್ಕೋಸ್ಕರ ನಾವೆಲ್ಲರೂ ಬಂದಿದ್ದೀವಿ. ನಮಗೆ ತುಂಬಾ ಸಹಕರಿಸ್ತಾ ಇದ್ದಾರೆ. ದೇವರವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ನಡೆ ಕೊಟ್ಟು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಮುಂದಿನ ಅವರು ನಮಗೆ MLA ಆಗಿ ಬರಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಮತ್ತು ಇನ್ನೊಂದು, ಎಲ್ಲರೂ ಸೋತಿದ್ದಾರೆ ಅಂತ ಏನೂ ಮನೇಲಿ ಕೂತಿಲ್ಲ. ಅವ್ರು ಪ್ರತಿಯೊಬ್ಬರನ್ನೂ ಕರೆದು ಅವ್ರ ಕಷ್ಟ ಸುಖ ವಿಚಾರಿಸಿ ಅವ್ರು ಎಲ್ರಿಗೂ ಪ್ರೇರೇಪಿಸ್ತಿದ್ದಾರೆ. ನಾವಿದ್ದೀವಿ, ನಾವು ಮಾಡೋಣ, ಮುಂದಿನ ದಿನದಲ್ಲಿ ನಾವು ಕ್ಷೇತ್ರ ಗೆಲ್ಲುವಂಥ ಸಾಧ್ಯತೆ ತುಂಬ ಇದೆ ಅಂತ. ಹಾಗಾಗಿ ಹೆಣ್ಮಕ್ಳಿಗೆ ತುಂಬಾ ಅವರು ಸ್ಫೂರ್ತಿ ಕೊಡ್ತಿದ್ದಾರೆ. ಅದರಲ್ಲೂ ಹೆಚ್ಚಿನ ಕಾರ್ಯಕರ್ತಗಳಿಗೆ ಅವರು ಟೈಮ್ ಕೊಟ್ಟು ಕಷ್ಟ ಸುಖಗಳು ವಿಚಾರಿಸ್ತಿದ್ದಾರೆ. ಸೊ ಅವರು ನಮ್ಮ ಹೆಚ್ಚಿನ ನಾಯಕರಾಗಿ, ನಮ್ಮ ನೆಚ್ಚಿನ ನಾಯಕರಾಗಿ ನಾಗೇಶಣ್ಣ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ದೇವರ ಆಯುಷ್ಯ ಆರೋಗ್ಯಗಳು ಕೊಡಲಿ. ಎಲ್ಲರ ಹೃದಯದಲ್ಲೂ ಅವರು ಎಚ್ ನಾಗೇಶಣ್ಣ ಅವರು ಅಂದ್ರೇ MLA, ಅವರು ಮನೆ ಮಗನ ಥರನೇ ಎಲ್ಲರೂ ನೆನೆಸ್ಕೊಂಡಿದ್ದಾರೆ. ನಮ್ಮ ಹೊಡುಟದವರು ಅಂತ ನಾವು ಅನ್ನಿಸ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಹೃದಯದಲ್ಲಿ ಅವರು ಒಂಥರ ಸ್ಥಾನ ಗಳಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೆಲುವು ಖಂಡಿತ ಸಾಧ್ಯತೆ ಇದೆ. ಸೊ ಹಾಗಾಗಿ ದೇವರವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ. ಈ ದಿನ ನಮಗೆ ಹಬ್ಬದ ವಾತಾವರಣ ಇದೆ. ಹಾಗಾಗಿ ನಾನು ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ. ಇವತ್ತು ಏನು ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರದ ನಾಯಕರು ಅವರೇ ನಮಗೆ ಶಾಸಕರು ಕೂಡ ಏನು ಇವತ್ತು ಎಚ್ ನಾಗೇಶಣ್ಣನವರು ಅವರ ಹುಟ್ಟಿದಬ್ಬವನ್ನು ಅವರು ಆಚರಣೆ ಮಾಡ್ತಾಯಿಲ್ಲ. ಎಲ್ಲ ಅವರ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು ಎಲ್ಲ ಸೇರಿ ಇವತ್ತು ಅದ್ಧೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಶಕ್ತಿ ಕೊಟ್ಟು ಮತ್ತಷ್ಟು ಜನಸೇವೆ ಮಾಡಲಿ ಅಂತಲೇ ನಾನು ಹೇಳ್ತೀನಿ. ಏನು ಇವತ್ತು ನಾಗೇಶಣ್ಣ ಅವರು ನಮ್ಮ ಕ್ಷೇತ್ರದಲ್ಲಿ ಸೋತಿರ್ಬೋದು, ಸೋತರೂ ಕೂಡ ಅವರು ಯಾವುದೇ ಒಂದು ಇದು ಬಿಡದೆ ಮತ್ತೆ ಕ್ಷೇತ್ರಾದ್ಯಂತ ಸಂಚಾರ ಮಾಡಿ ಏನು ಒಂದು ಹೊಸ ಉರುಪನ್ನು ಎಲ್ಲ ಕಾರ್ಯಕರ್ತರಾಗಿರ್ಬೋದು, ಮುಖಂಡರುಗಳಲ್ಲಾಗಿರ್ಬೋದು ಒಂದು ಹೊಸ ಉರುಪನ್ನು ತುಂಬಿಸಿ ನಿಮ್ಮ ಜೊತೆಲಿ ನಾನು ಇದೀನಿ, ಸಂಘಟನೆ ಮಾಡೋಣ ಅಂತ ಹೇಳಿ ಕ್ಷೇತ್ರದಾದ್ಯಂತ ಓಡಾಡಿಕೊಂಡು ಒಳ್ಳೆ ಸಂಘಟನೆಯನ್ನು ನಮ್ಮ ನಾಗೇಶಣ್ಣ ಅವರು ಇವತ್ತು ಮಾಡ್ತಾ ಇದ್ದಾರೆ. ಆದ್ದರಿಂದ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಮುಂದಿನ ದಿನಗಳಲ್ಲಿ ಅವರು ನಮಗೆ ಶಾಸಕರಾಗಿ ಬರಬೇಕು ಅನ್ನೋದಷ್ಟೇ ನಮ್ಮೆಲ್ಲ ಮಾದೇಪುರ ಕ್ಷೇತ್ರದ ಜನತೆ ಆಸೆ ಆಗಿದೆ.